ಹಾಯ್ ಹಲೋ ನಮಸ್ತೆ. ಸೊ ಈ ವಿಡಿಯೋ ಬಂದು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮ್ಯೂಸಿಯಂ ಬಗ್ಗೆ. ಸೊ ನಮ್ಮ ಡೇ ಸ್ಟಾರ್ಟ್ ಆಗಿದ್ದು, ಸೊ ನಾವು ಮೆಜೆಸ್ಟಿಕ್ಕಿಂದ ರ್ಯಾಪಿಡೋ ಅಲ್ಲಿ ಆಟೋ ಬುಕ್ ಮಾಡಿಕೊಂಡು ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಕಡೆಗೆ ಹೊರಟ್ವಿ. ಸೊ ಅಲ್ಲಿ ಹೋಗ್ತಿದ್ದಂಗೆ 3-4 ಸ್ಕೂಲ್ಸ್ ಬಂದಿತ್ತು. ಸೊ ಇಟ್ಸ್ ಯಾವ ರೀತಿ ಆದರೂ ಇದು ಒಂದು ಎಜುಕೇಷ್ನಲ್ ಟ್ರಿಪ್ ಅಲ್ವಾ. ಸೊ ಇಲ್ಲಿ ನಮಗೆ 95 ರುಪೀಸ್ ಅಡಲ್ಟ್ಗೆ, ಚಿಕ್ಕ ಮಕ್ಕಳಿಗೆ ಆದರೆ 5 ಇಯರ್ಸ್ ಕೆಳಗಡೆ ಇದ್ದರೆ ಫ್ರೀ. ಸೊ ನಾವು ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಿರೋ ಹಂಗೆ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಇದ್ಕೊಂಡು, ಮ್ಯಾಮ್ ಇಲ್ಲಿ ಸೋಲಾರ್ ಸಿಸ್ಟಮ್ ಬಗ್ಗೆ ಒಂದು ಪ್ರಾಜೆಕ್ಟರ್ ಶೋ ಇದೆ, ಪ್ಲೀಸ್ ವಿಸಿಟ್ ಅಂತ ಹೇಳಿದ್ರು. ಅಲ್ಲಿ ಅಡಲ್ಟ್ಸ್ಗೆ 45 ರುಪೀಸ್, ಮಕ್ಕಳಿಗೆ ಫ್ರೀ. ಸೊ ಇವಾಗ ಮಾರ್ನಿಂಗ್ 20 ಮಿನಿಟ್ಸ್ ಆದಮೇಲೆ ಮತ್ತು ಈವ್ನಿಂಗ್ಗೆ ಶೋ ಇರೋದು ಅಂದರು. ಸರಿ ಓಕೆ ಆಯಿತು ಅಂತ ನಾವು ಹೋದ್ವಿ. ಬಟ್ ಇಟ್ಸ್ ಅ ಯೂಸ್ಫುಲ್ ಬೆನಿಫಿಟ್ ವಿಡಿಯೋ, ಇಟ್ಸ್ ಅ ವೆರಿ ಗುಡ್ ಶೋ. ಸೊ ಸೋಲಾರ್ ಸಿಸ್ಟಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಫಸ್ಟ್ ಆ್ಯಕ್ಚುಲಿ ಅವರು ನಮಗೆ ವಿಡಿಯೋ ಆ್ಯಂಡ್ ಫೋಟೋಸು ಪ್ರೊಹಿಬಿಟೆಡ್ ಅಂತ ಹೇಳಿದ್ರು. ಆಮೇಲೆ ಲಾಸ್ಟಲ್ಲಿ ನಾವು ತೊಗೊಂಡ್ವಿ. ಸೊ ನಮ್ಮ ಫೋರ್ಸ್ಗೆ ಪಾಪ ಅವರು ಈ ಅರ್ತ್ ಫೋರ್ಸ್ಫುಲ್ಲಾಗಿ ಕೇಳಿದ್ವಿ ಹಾಕಿ ಅಂತ. ಸೊ ಪ್ರಾಜೆಕ್ಟ್ರಲ್ಲಿ ನಮಗೆ ಅರ್ಥನ ತೋರಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅರ್ಥದ್ದು ವ್ಯೂ. ಸೊ ನಾನು ಇದೆಲ್ಲ ಶೋ ಮುಗಿದ್ಮೇಲೆ ಆಮೇಲೆ ಮತ್ತೆ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ ಫಸ್ಟಿಂದ ಪ್ಲ್ಯಾನೆಟ್ಸ್ನ ಪ್ಲೀಸ್ ವಿಸಿಬಲ್ ಮಾಡಿಸಿ ಅಂತ. ಅವರು ಓಕೆ ಅಂದರು. ಬಟ್ ನಮಗೆ ಟೈಮ್ ಇರಲಿಲ್ಲ. ಸೊ ಇನ್ನೂ ಮ್ಯೂಸಿಯಂ ನೋಡೋದಿತ್ತು. ಮತ್ತು ಲಾಸ್ಟಲ್ಲಿ ಒಂದು ಸೋಲಾರ್ ಸಿಸ್ಟಮ್ಸ್ನೆಲ್ಲ ಯೂಸ್ ಮಾಡಿ ಒಂದು ಸ್ಪಿಯರ್ನ ಮಾಡಿದರು. ಸೊ ಅದನ್ನು ಒಂದು ತೊಗೊಂಡು ಆಮೇಲೆ ಅವ್ರದ್ದು ತುಂಬ ಚೆನ್ನಾಗಿತ್ತು. ಬಟ್ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅವರು. ಆಮೇಲೆ ಮತ್ತೆ ಅದು ಶೋನ ಮುಗಿಸ್ಕೊಂಡು ನಮ್ಮ ಇನಿ ಮೇಡಮ್ದು ಒಂದು 2-3 ಫೋಟೋಸ್ನ ಮುಗಿಸ್ಕೊಂಡು ಆಮೇಲೆ ಅವ್ರ ಜೊತೆ 1-2 ಫೋಟೋಸ್ ತಕ್ಕೊಂಡು. ಬಟ್ ಇಟ್ ವಾಸ್ ಎ ಬ್ಯೂಟಿಫುಲ್ ಶೋ. ತುಂಬ ಬೆನಿಫಿಟ್ ಇತ್ತು. ಮಕ್ಕಳು ಮಾತ್ರ ಯಾವ ರೀತಿ ಚುರುಕಿದ್ದಾರೆ ಅಂದರೆ ಅಲ್ಲಿ ಶೋ ಮಾಡಬೇಕಾದ್ರೆ ಶೋನ ಎಕ್ಸ್ಪ್ಲೇನ್ ಮಾಡ್ತಾ ಇರೋವಂಥವ್ರು ಕೂಡ ಆನ್ಸರ್ ಮಾಡೋಕ್ಕಾಗಲಿಲ್ಲ. ಆ ಥರ ಕ್ವಶನ್ಸ್ ಕೇಳ್ತಿದ್ರು. ಬಿಲೋ 10 ಇಯರ್ಸ್ ಒಳಗಡೆ ಇರೋ ಮಕ್ಕಳು. ನಾವು ಎಂಟ್ರೆನ್ಸ್ ಕೊಡ್ತಿದ್ದಂಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಡೈನೋಸರ್ ಇರುತ್ತೆ. ಸೊ ಗೊತ್ತಿಲ್ದಿರೋರಿಗೆ ಅದು ರಿಯಲ್ ಅಂದ್ಕೊತಾರೆ ಚಿಕ್ಕ ಮಕ್ಕಳು. ನನ್ನ ಮಗಳು ಮಾತ್ರ ಫುಲ್ ಭಯ ಬಿದ್ದಳು. ನಾನು ಸೆಕೆಂಡ್ ಟೈಮ್ ಮತ್ತೆ ಕರ್ಕೊಂಡೋದೆ ಅವಳನ್ನ. ಆವಾಗ ಅವಳೇನು ಭಯ ಬೀಳಲಿಲ್ಲ. ಪಾಪ ಅದು ಆ ಕಡೆ ಈ ಕಡೆ ತಿರುಗಿ ಅದ್ರದ್ದು ಚರ್ಮ ಎಲ್ಲ ಕಿತ್ತೋಗ್ಬಿಟ್ಟಿದೆ ನೋಡಿ. ಇಲ್ಲಿ ಸ್ಕೂಲ್ ಮಕ್ಕಳು ಆ ಬಾಲ್ನ ಮೇಲಕ್ಕೆ ತೊಗೊಬಂದು ಅದು ಅಲ್ಲಿ ಕಾಣ್ತಿದೆಲ್ಲ ಆ ರೀತಿ ಹೋಗಿ ಕೆಳಗಡೆ ಬರಬೇಕು. ಪಾಪ ತುಂಬ ಟ್ರೈ ಮಾಡ್ತಿದ್ರು. ನಿಮಗೆ ಆ ಬಾಲ್ ಕಾಣಿಸ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಎಲ್ಲೋಗ್ತಿದೆ ಅಂತ.
ಆಮೇಲೆ ನನ್ನ ಮಗಳು ಟ್ರೈ ಮಾಡಿದ್ಲು. ಫೋರ್ಸಾಗಿ ತಿರ್ಗ್ಸೋಕ್ಕೆ ಹೇಳಿದೆ. ಎಲ್ಲರಿಗೂ ಅದೊಂದು ಖುಷಿ ಅಲ್ವಾ, ಮಕ್ಳು ಏನು ಮಾಡ್ತಿದ್ರೆ ಅದನ್ನು ನಾನು ಮಾಡಬೇಕು ಅಂತ. ಅವಳು ಟ್ರೈ ಮಾಡಿದ್ಲು. ಅಲ್ಲಿ ನೋಡಿ ಒಂದು ಕಾಮಿಡಿ, ಅಲ್ಲೇ ಹೋಗಿ ಸ್ಟ್ರಕ್ ಆಗಿಬಿಡ್ತದು. ಆ ಕಡೆ ಕೂಡ ಪಾಸ್ ಆಗಲಿಲ್ಲ. ಮತ್ತು ಇನ್ನೊಂದು ಬಾಲ್ ಬಂತು, ಅದನ್ನು ತೊಗೊಳಕ್ಕೆ ಕೇಳಿದೆ ಅವಳಿಗೆ. ಫೋರ್ಸಾಗಿ ತಿರುಗಿಸ್ತಿದ್ದಾಳೆ. ಇನ್ನೊಂದು ಬಾಲು ತೊಗೊಂಡ್ಳು. ಬಟ್ ಅಲ್ಲಿ ಕ್ಯೂ ಇತ್ತು ಮಕ್ಕಳು. ನೋಡಿ, ನಮ್ಮ ಬಾಲ್ ಅಲ್ಲೋಗಿ ಫಸ್ಟ್ ಬಾಲಲ್ಲಿ ಸ್ಟಕ್ ಆಗಿಬಿಡ್ತು. ಈ ಬಾಲ್ನ ಇಲ್ಲಿ ಕಾಣ್ತಿದ್ದಲ್ಲ, ಈ ಬಾಲ್ನ ಅದು ಹೇಳಿದ್ರೆ ಪುಲ್ ಮಾಡಿದ್ರೆ ಅದು ಕೆಳಗಡೆ ಬಂದುಬಿಡುತ್ತೆ. ಈ ಚೇರ್ ರಿಯಲಿ ಹೇಳಬೇಕು, ಅದು 40 kgs ಆಫ್ ಪ್ಲಾಸ್ಟಿಕ್ಕಿಂದ ಮಾಡಿರೋದಂತೆ ಚೇರು, ಐ ಮೀನ್ ಆ ಬೆಂಚ್. ಇಲ್ಲಿ ಅವಳಿಗೆ ಪೆಟ್ಟಾಯಿತು ಪಾಪ, ಫುಲ್ ನೋವಲ್ಲೇ ಇದ್ಲು. ಅದು ಏನಾಯಿತೋ ಗೊತ್ತಿಲ್ಲ ಅವಳಿಗಲ್ಲಿ.
ಸಿಕ್ಕಿದ್ದನ್ನೆಲ್ಲ ಟ್ರೈ ಮಾಡ್ತಿದ್ಲು ನನ್ನ ಮಗಳು. ಅಲ್ಲಿ ನೋಡಿ ಫೋಟೋ ಕ್ಯಾಪ್ಚರ್ದು ಲಾಕ್ ಸಿಸ್ಟಮ್ದು ಕೂಡ ಟ್ರೈ ಮಾಡ್ತಿದ್ಲು ಅವಳು. ಸೊ ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. Please go and visit the Visvesvaraya Museum if you have time. It's very useful. ಸೊ ನಾನು ಫಸ್ಟಲ್ಲಿ ಹೇಳಿದ್ನಲ್ಲ, ಈ ಕ್ಲಿಪ್ಪು ಅವ್ರು ತೆಗೆದು ಕೊಟ್ಟಿದ್ದು ನನ್ನ ಮಗಳಿಗೆ. ಥ್ಯಾಂಕ್ ಯು.